ಸಾಯಿ ಸಂದೇಶ. ಓಂ ಗಂ ಗಣಪತಿಯೇ ನಮಃ. ಓಂ ಸಾಯಿರಾಮ್. ಬಾಬಾ ಹೇಳುತ್ತಿದ್ದಾರೆ, ನನ್ನೆಲ್ಲ ಮಕ್ಕಳಿಗೂ ಹಾಗೂ ಸಾಯಿ ಸ್ನೇಹಿತರಿಗೂ ಬಾಬಾ ಕಡೆಯಿಂದ ವಂದನೆಗಳು. ಈ ದಿನ ಯಾರೆಲ್ಲ ನಿಮ್ಮ ಹುಟ್ಟುಹಬ್ಬಗಳನ್ನು ಆಚರಿಸಿಕೊಳ್ಳುತ್ತಿದ್ದೀರೋ ಅವರಿಗೆಲ್ಲ ಬಾಬಾ ಕಡೆಯಿಂದ ಹಾರ್ದಿಕ ಶುಭಾಶಯಗಳು. ಇವತ್ತಿನ ದಿನ ಯಾರೆಲ್ಲ ಹೊಸ ಕೆಲಸದಲ್ಲಿ ಭಾಗಿಯಾಗಿದ್ದೀರೋ ಅವರಿಗೆಲ್ಲ ಬಾಬಾ ಕಡೆಯಿಂದ ವಂದನೆಗಳು. ಹೀಗೆ ನಿಮ್ಮ ಜೀವನವು ಒಳ್ಳೆಯ ಪಥದಲ್ಲಿ ಸಾಗಲಿ ಅಂತ ಬಾಬಾ ಹರಿಸುತ್ತಿದ್ದಾರೆ. ಆಯುಷ್ಯ, ಆರೋಗ್ಯ ಎಲ್ಲವೂ ಚೆನ್ನಾಗಿರಲಿ ಅಂತ ಬಾಬಾ ಮನದುಂಬಿ ಹರಿಸುತ್ತಿದ್ದಾರೆ. ಒಳ್ಳೆಯ ಕೆಲಸವನ್ನು ಮಾಡಿ ಒಳ್ಳೆಯರಾಗಿರಿ, ಕೆಟ್ಟದನ್ನು ಮರೆತು ಬಿಡಿ. ಯಾರೋ ಒಬ್ಬರಿಂದ ನಮಗೆ ಹಣ ಸಿಗುತ್ತದೆ ಎಂದು ಕೆಟ್ಟ ಕೆಲಸಕ್ಕೆ ಕೈ ಹಾಕಿ ಕೈಯನ್ನು ಸುಟ್ಟುಕೊಳ್ಳಬೇಡಿ ಸ್ನೇಹಿತರೆ. ಆ ಭಗವಂತ ನಮಗೆ ಎಷ್ಟು ಕೊಟ್ಟಿದ್ದಾನೋ ಅದರಲ್ಲಿ ತೃಪ್ತಿಪಡಿ. ಈ ಭೂಮಿಯ ಮೇಲೆ ನಾವೆಲ್ಲ ಭಗವಂತನ ಮಕ್ಕಳು. ಒಳ್ಳೆಯ ಕೆಲಸವನ್ನು ಮಾಡಿದವರಿಗೆ ಒಳ್ಳೆಯ ಪ್ರತಿಫಲ ಸಿಗುತ್ತಾ ಹೋಗುತ್ತದೆ. ಹಾಗೆ ಕೆಟ್ಟ ಕೆಲಸ ಮಾಡಿದವರಿಗೂ ಒಂದಲ್ಲ ಒಂದು ರೀತಿಯಲ್ಲಿ ಕೆಟ್ಟದಾಗುತ್ತಾ ಹೋಗುತ್ತದೆ. ಅದಕ್ಕೋಸ್ಕರ ಹೇಳುವುದು ಸ್ನೇಹಿತರೆ, ನೀವು ನಿಮ್ಮ ಒಳ್ಳೆಯತನವನ್ನು ಬಿಟ್ಟು ಕೆಟ್ಟ ಕೆಲಸಕ್ಕೆ ಕೈ ಹಾಕಿದರೆ ಯಾವ ದೇವರು ನಿಮ್ಮ ಬೆಂಬಲದಲ್ಲಿ ನಿಲ್ಲಲ್ಲ. ಸ್ನೇಹಿತರೆ, ನಾನು ಅಷ್ಟೊಂದು ದೇವರನ್ನು ಭಕ್ತಿಯಿಂದ ಪೂಜಿಸುತ್ತೇನೆ, ಆದರೂ ಯಾಕೆ ನನಗೆ ಹೀಗೆ ಆಗುತ್ತದೆ ಎಂದು ಕೊರಗಬೇಡಿ. ನೀವು ನಿಮ್ಮ ಹಿರಿಯರಿಗೆ ಗೌರವಿಸಿ. ಅವರು ಜೀವಂತ ಇರುವಾಗಲೇ ಹೊಡೆಯುವುದು ಬಡಿಯುವುದು ಮಾಡಬೇಡಿ. ಆ ಹೊಡೆದ ಕೈಗಳಿಂದಲೇ ನಾವು ನಮ್ಮ ನೋವನ್ನು ಅನುಭವಿಸಬೇಕಾಗುತ್ತದೆ ಸ್ನೇಹಿತರೆ. ಹಿರಿಯರಿಗೆ ವಯಸ್ಸಾದ ತಕ್ಷಣ ಅವರ ಕೈಯಲ್ಲಿ ಏನೂ ಆಗಲ್ಲ. ಆಗ ನಾವು ಅವರಿಗೆ ನಮ್ಮ ಕೈಯಲ್ಲಿ ಆದ ಸಹಾಯವನ್ನು ಮಾಡಬೇಕು. ಆವಾಗ ನಾವು ಮಾಡಿದ ಕೆಲಸ ಭಗವಂತನಿಗೆ ಹೋಗಿ ತಲುಪುತ್ತದೆ. ಚೆನ್ನಾಗಿ ಇರುವಾಗ ಎಲ್ಲವೂ ಚೆನ್ನಾಗಿಯೇ ಇರುತ್ತದೆ. ಅದೇ ಒಂದು ಚೂರು ಕೆಡುಕಾಯಿತೆಂದರೆ ಕೊನೆಯ ತನಕ ನಾವು ಕಣ್ಣೀರಲ್ಲಿ ಕೈ ತೊಳೆಯುವ ಪರಿಸ್ಥಿತಿ ಬರುತ್ತದೆ ಸ್ನೇಹಿತರೆ. ನೀವು ನಿಮ್ಮವರಿಗೆ ಗೊತ್ತಾಗುತ್ತದೆ ಅಂತ ಒಳ್ಳೆಯತನದಲ್ಲಿ ಮಾತನಾಡಿದರೆ ಅದು ಭಗವಂತನಿಗೆ ಗೊತ್ತಾಗುತ್ತದೆ ಮಗು. ಸಾಯಿಬಾಬಾ ಅವರ ಅನುಯಾಯಿಗಳಿಗೆ ಅವರ ಆಶೀರ್ವಾದ ಯಾವಾಗಲೂ ಇರುತ್ತದೆ. ಸಾಯಿಬಾಬರನ್ನು ಭಕ್ತಿಯಿಂದ ಪ್ರಾರ್ಥಿಸುವವರು ಜೀವನದಲ್ಲಿ ಎಂದಿಗೂ ದುರಾದೃಷ್ಟವನ್ನು ಕಾಣುವುದಿಲ್ಲ. ಸಾಯಿಬಾಬಾ ಯಾವಾಗಲೂ ತಮ್ಮ ಭಕ್ತರಿಗೆ ತಮ್ಮ ಆಶೀರ್ವಾದ ಮತ್ತು ದಯೆಯನ್ನು ಧಾರೆಯೆರೆಯುತ್ತಾರೆ. ನಂಬಿಕೆ ಬಹಳ ಮುಖ್ಯ. ನಂಬಿಕೆಯೊಂದಿಗೆ ಧೈರ್ಯ ಮತ್ತು ಭರವಸೆ ಬರುತ್ತದೆ. ಸಾಯಿಬಾಬರವರ ಮೇಲೆ ಸಂಪೂರ್ಣ ನಂಬಿಕೆಯೊಂದಿಗೆ ಪೂಜಿಸಿದವರು ದುರಾದೃಷ್ಟ, ದುಃಖ, ಸಂಕಟ ಮತ್ತು ತೊಂದರೆಗಳಿಂದ ಮುಕ್ತನಾಗಿ ಸಂತೋಷ ಮತ್ತು ತೃಪ್ತಿಯ ಜೀವನವನ್ನು ಹೊಂದುತ್ತಾರೆ ಸ್ನೇಹಿತರೆ. ಸಾಯಿಬಾಬರವರ ಆಶೀರ್ವಾದ ಮತ್ತು ಪವಾಡಗಳನ್ನು ಪಡೆಯಲು ಸಾಯಿಬಾಬಾ ಮಂತ್ರವನ್ನು ಪಠಿಸಿ ಸ್ನೇಹಿತರೆ. ರೀಂ ಕ್ಲೀಂ ಶ್ರೀಂ ಓಂ ಹಂ ಘಟ್. ಈ ಮಂತ್ರವನ್ನು ಗುರುವಾರ ಮತ್ತು ಹುಣ್ಣಿಮೆಯ ದಿನ 108 ಬಾರಿ ಪಠಿಸುವುದರಿಂದ ಭಕ್ತರ ಜೀವನಕ್ಕೆ ಧನಾತ್ಮಕ ಶಕ್ತಿಯನ್ನು ತರುತ್ತದೆ. ಸರಿಯಾದ ದಿಕ್ಕಿನಲ್ಲಿ ಮಾರ್ಗದರ್ಶನ ಮಾಡುತ್ತದೆ. ಯಾವುದೇ ಚಿಂತೆ ಇಲ್ಲದೆ ಜೀವನದಲ್ಲಿ ಎಲ್ಲ ಸಮಸ್ಯೆಗಳನ್ನು ಮತ್ತು ಅಡೆತಡೆಗಳನ್ನು ಸುಲಭವಾಗಿ ನಿಭಾಯಿಸಬಹುದು ಸ್ನೇಹಿತರೆ. ಶ್ರೀ ಸಾಯಿ ಅಪರಾಜಿತಾಯ ನಮಃ. ಈ ಮಂತ್ರವನ್ನು ಪಠಿಸುವುದರಿಂದ ಅವರಿಗೆ ಯೋಗ್ಯವಾದ ಕೆಲಸವನ್ನು ಹುಡುಕುವಲ್ಲಿ ಸಹಾಯ ಮಾಡುತ್ತದೆ ಮತ್ತು ತಮ್ಮ ಆತ್ಮ ಮತ್ತು ಆಂತರಿಕ ಶಕ್ತಿಯನ್ನು ಕೊಂಡುಕೊಳ್ಳುತ್ತಾರೆ ಸ್ನೇಹಿತರೆ. ಭಕ್ತರಲ್ಲಿ ವಿಶ್ವಾಸ ಮೂಡುತ್ತದೆ. ಜೀವನದಲ್ಲಿ ಸಂತೋಷವನ್ನು ಬಯಸುವವರು ಈ ಮಂತ್ರವನ್ನು ಪಠಿಸಿ. ಓಂ ಸಾಯಿ ನಮೋ ನಮಃ. ಶ್ರೀ ಸಾಯಿ ನಮೋ ನಮಃ. ಜೈ ಜೈ ಸಾಯಿ ನಮೋ ನಮಃ. ಸದ್ಗುರು ಸಾಯಿ ನಮೋ ನಮಃ. ಸಾಯಿಬಾಬರವರಿಗೆ ನಾವು ಮತ್ತೆ ಮತ್ತೆ ನಮಸ್ಕರಿಸುತ್ತೇವೆ ಎಂದು ಅರ್ಥ ಸ್ನೇಹಿತರೆ. ಹಾಗೆ ನೀವುಗಳು ಚೆನ್ನಾಗಿದ್ದರೆ ಎಲ್ಲವೂ ಚೆನ್ನಾಗಿರುತ್ತದೆ ಅಲ್ವಾ ಸ್ನೇಹಿತರೆ. ಇವತ್ತು ಹುಣ್ಣಿಮೆಯ ಶುಕ್ರವಾರ. ಈ ದಿನದಲ್ಲಿ ಈ ಮಂತ್ರವನ್ನು ಪಠಿಸುವುದರಿಂದ ನೀವು ಅಂದುಕೊಂಡ ಕೆಲಸವು ಆಗುತ್ತದೆ ಅಂತ ಬಾಬಾ ಹೇಳುತ್ತಿದ್ದಾರೆ. ಓ ನನ್ನ ಮುದ್ದು ಮಕ್ಕಳೇ, ನನ್ನ ನಿಯಮವನ್ನು ಪಾಲಿಸಿ ಚೆನ್ನಾಗಿರಿ. ಓಂ ಸಾಯಿನಾಥಾಯ ನಮಃ. ಓಂ ಸಾಯಿರಾಮ್. ಥ್ಯಾಂಕ್ ಯು ಬಾಬಾ.